ಮಾತಾಡಿ, ಅಲ್ಲಿ ಕೇಳಿ. ಮಹೇಂದ್ರ ಮಾತಾಡಿ ಸರ್. ಮಹೇಂದ್ರ ಮಾತಾಡಿ. ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಸಂಖ್ಯೆ 1740 ಮಾನ್ಯ ಉಪಮುಖ್ಯಮಂತ್ರಿಯನ್ನ ಕೇಳಕ್ ಬಯಸ್ತೇನೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಉಪಮುಖ್ಯಮಂತ್ರಿಯವರು ಉತ್ತರವನ್ನು ಕೊಟ್ಟಿದ್ದಾರೆ. ಆದ್ರೆ ರಾಯಬಾಗ್ ತಾಲೂಕ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಿಗೆ ಕಬ್ಬು ಬೆಳೆಯುವಂತ ಪ್ರದೇಶ. ಸುಮಾರು 1,20,000 ಎಕರೆ ಕಬ್ಬು ಬೆಳೆಯುವಂತ ಒಂದು ತಾಲೂಕು. ಇಡೀ ಜಿಲ್ಲೆ ಒಳಗಡೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬ ಬೆಳಿತೀವಿ. ಆದ್ರೆ ಕಳೆದ ಒಂದು 10 ವರ್ಷದೊಳಗೆ ಈ ಒಂದು ರಾಯಬಾಗ್ ತಾಲೂಕ ಪ್ರತಿಶತ ಶೇಕಡಾ 80% ನಮ್ಮ ಘಟಪ್ರಭಾ ಒಂದು ನೀರಿನ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಒಂದು ಏರಿಯಾ. ಸುಮಾರು ಈಗ 10 ವರ್ಷದಿಂದ ನಮ್ಮ ಘಟಪ್ರಭಾ ಡ್ಯಾಮ್ನಿಂದ ನಮಗೆ ನೀರು ಕೊಡೋ ಅಂತದ್ದು. ಇವತ್ತು ಘಟಪ್ರಭಾಗೆ ಸಂಬಂಧಪಟ್ಟಂಗ ರಾಯಬಾಗ್ ತಾಲೂಕು ಬರತ್ತ, ಚಿಕ್ಕೋಡಿ ಬರತ್ತ, ಗೋಕಾಕ್ ಬರತ್ತ. ಇನ್ನು ಉಳ್ಕಾದ ಬಾಗಲಕೋಟು ಆ ಕಡೆ ಹೋಗತ್ತ, ಅದು ನಮಗೆ ಬೇಡ. ಇವತ್ತು ತಾವು 10 ವರ್ಷದಲ್ಲೇ ಆ ನಮ್ಮ ಒಂದು ತಾಲೂಕಿಗೆ ನೀರು ಕೊಡುವಂತದ್ದು ಇವತ್ತು ಬೆಳಿಗ್ಗೆ ಅಂತ ಹೇಳಿ ಇವತ್ತು ನೀರು ಕೊಡ್ತಾ ಇಲ್ಲ ಡ್ಯಾಮ್ನಿಂದ. ಇವತ್ತು ಒಂದು ವರ್ಷಕ್ಕೆ ಅವರ 4 ಸರ ಅಂತ ಹೇಳಿ ಒಂದೇನು 10 ದಿವಸ ಅಂತ ಹೇಳಿ ಒಂದು 4 ಸರ ಮಾಡಿದಾರು. ಒಂದು ವರ್ಷಕ್ಕೆ 40 ದಿವಸ ಮಾತ್ರ ನಮ್ಮ ತಾಲೂಕಿಗೆ ನೀರು ಕೊಡುವಂತದ್ದು ಮಾಡತ್ತಾರ. 52 TMC ಇರುವಂತ ಡ್ಯಾಮ್ ನಮಗ ಒಂದು ವರ್ಷಕ್ಕೆ ಎಷ್ಟು ಬರುತ್ತಪ್ಪ ಅಂತಂದ್ರೆ ಬರೀ 2 TMC ನೀರು ಕೊಡುವಂತ ಪ್ರಶ್ನೆ ಕೇಳಿ. ಅದಕ್ಕೆ ದಯವಿಟ್ಟು ಸರ್ ಆ ನೀರಿನ ಹಂಚಿಕೆ ವಿಚಾರ ಒಳಗ ಏನೋ ಒಂದು ತಾರತಮ್ಯ ಆಗತೈತಿ. ಇವತ್ತು ನಾವು 80% 1,20,000 ನಾವು ಎಕರೆ ಕಬ್ಬು ಬೆಳೆಯುವಂತ ನಮ್ದು ಏರಿಯಾ ಇವತ್ತು ರೈತರು ಬಹಳಷ್ಟು ತೊಂದರೆ ಏನಾಗ್ಬೇಕು ಹೇಳಿ ನೀವು. ಆ ನೀರು ಏನ ನಮಗ ಆ ಡ್ಯಾಮ್ ನಿಂದ ನೀರ ಕೊಡುವಂತದ್ದು ಏನು ತಾರತಮ್ಯ ಆಗತ್ತಲ್ಲ, ಅದನ್ನ ದಯವಿಟ್ಟು ಸಚಿವರು ಅದನ್ನ ಬಗೆಹರಿಸಿಕೊಡ್ಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಮನವಿ ಮಾಡ್ಕೊತೀನಿ. ಮಂತ್ರಿಗಳೇ, ಅಧ್ಯಕ್ಷರೇ, ತಮ್ಮಣ್ಣವರು ಕೇಳ್ತಾರಂತ ತಪ್ಪು ಅಂತ ನಾನು ಹೇಳುದಿಲ್ಲ. ಬಟ್ ನಾವು ಈಗಾಗಲೇ 3 ಲಿಫ್ಟ್ ಅಲ್ಲಿ ಈಗಾಗಲೇ ಮಾಡಿದ್ದೀವಿ, ಟೆಂಡರ್ ಕರೆದಿದ್ದೀವಿ, ರೆಡಿಯಾಗಿದೆ. ಇನ್ನೊಂದು ಲಿಫ್ಟ್ ಇರಿಗೇಷನ್ ಸ್ಕೀಮು GLPC 63ರಿಂದ 103ಕ್ಕೆ ಆಗಬೇಕು ಅಂತ ಹೇಳಿ ಅವರು ಪ್ರಸ್ತಾವನೆ ಇದೆ. ಇದು ಈಗಾಗಲೇ ಒಂದು ಘಟಪ್ರಭಾ 109 ಬ್ಲಡ್ ಬ್ಯಾಂಕ್ ಕ್ಯಾನಲ್ ಬಗ್ಗೆ ಅವ್ರೇನು ಪ್ರಸ್ತಾವನೆ ಮಾಡ್ತಾ ಇದ್ದಾರೆ, ಇದು ಬಹಳ ತಾರತಮ್ಯ ಏನಿದೆ ಅದನ್ನ ಒಂದಿನ ಆಫೀಸರ್ಸ್ಗಳ ಕರೆಸ್ತೀನಿ. ನೀವು ನಾಳೆನೋ ನಾಡಿದ್ದ ಮೀಟಿಂಗ್ ಕರೆದಿದ್ದಲ್ಲ ನಿಮ್ದು, ಇವತ್ತ ಗುರುವಾರ ನಾನು ಆಫೀಸರ್ಸ್ ಕುಟ್ಟಿಸ್ಕೊಂಡು ಏನಾರು ಇದ್ರೆ ಅನ್ಯಾಯ ಆಗಿದ್ರೆ ಅದನ್ನ ಸರಿಪಡಿಸುವಂತ ಕೆಲಸ ಮಾಡೋಣ. ಯಾರ್ಯಾರಿಗೆ ಏನೇನಾಗಬೇಕು ಅದನ್ನ ಮಾಡೋಣ. ಖಂಡಿತ ನಾನು ನಿಮ್ಗೆ ಒಂದು ಸಪ್ರೇಟ್ ಮೀಟಿಂಗ್ ಕೊಡ್ತೀನಿ, ಅದಕ್ಕೆ ಕೂತ್ಕೊಂಡು ಮಾತಾಡೋಣ. ಈ ಯಾತ ನೀರಾವರಿ ರಾಯಬಾಗ್ ತಾಲೂಕು ಸಂಬಂಧಪಟ್ಟ ಯಾತ ನೀರಾವರಿ ಅಲ್ಲ. ಇವು ಬಾಗಲಕೋಟೆಗೆ ಸಂಬಂಧಪಟ್ಟಂಗ ರಬಕವಿ ಬನ್ನಟ್ಟಿಗೆ ಸಂಬಂಧಪಟ್ಟ ಗುರುವಾರ ಮೀಟಿಂಗ್ ಕರೆದಿದ್ದಾರೆ. ಎಲ್ಲ ದಾಖಲೆ ಸಮೇತ ಹೋಗಿ ಶೈಲೇಂದ್ರ ಬೆಳೆದಾನೆ.